ಇವತ್ತು ಯಾನ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಇತ್ತು. ಆಲ್ರೆಡಿ ನಾವು ಅವಳಿಗೆ ಶೃಂಗೇರಿಲಿ ಕರ್ಕೊಂಡೋಗಿ ಎಲ್ಲ ಮಾಡಿಸಿದ್ವಿ. ಬಟ್ ಸ್ಕೂಲಲ್ಲೂ ಕೂಡ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸಡನ್ನಾಗಿ ಮೇಲ್ ಬಂತು ಈ ಥರ ಎಲ್ಲ ಇರುತ್ತೆ. ಎಲ್ಲರೂ ಟ್ರೆಡಿಷನಲ್ ವೇರಲ್ಲಿ ಬರಬೇಕು. ಎಲ್ಲ ಮದರ್ಸ್ ಎಲ್ಲ ಸ್ಯಾರಿ ಹಾಕ್ಕೋಬೇಕು. ಫಾದರ್ಸ್ ಎಲ್ಲ ಪಂಚೆ ಎಲ್ಲ ಹಾಕ್ಕೊಂಡು ಆ ಥರ ಎಲ್ಲ ಬರಬೇಕಂತ ಎಲ್ಲ ನೋಡಿದ್ವಿ. ತುಂಬ ಖುಷಿ ಆಯಿತು. ಓಕೆ ಸರಿ, ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಒಳ್ಳೆ ಏನು ಅಕ್ಷರಾಭ್ಯಾಸ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಕೂಡ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಆಗಿದ್ವಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಮತ್ತು ಬ್ರೇಕ್ಫಾಸ್ಟ್ಗೆ ಸಿಂಪಲ್ ಆಗಿ ರಾಗಿದು ಗಂಜಿ ಮಾಡಿದ್ದೆ. ಯಾವಾಗಲೂ ಅಂಬ್ಲಿ ಮಾಡ್ತಾ ಇದ್ದೆ. ಸೊ ಬೆಳಿಗ್ಗೆ ಟೈಮ್ ಈ ಥರ ಕುಡ್ಕೊಂಡ್ಬಿಟ್ರೆ ಬೆಸ್ಟ್ ಆಗಿರುತ್ತೆ. ಈ ಸರಿ ಸ್ವಲ್ಪ ಬೆಲ್ಲ ಮತ್ತು ಮಿಲ್ಕ್ನ ಮಿಕ್ಸ್ ಮಾಡಿದ್ದೀನಿ. ಯಾನಾಗೆ ತುಂಬ ಇಷ್ಟ ಆಗುತ್ತೆ ಅಂತ. ಹಾಗೆ ಬಾದಾಮ್ ಕೂಡ ನೆನೆಸಿಟ್ಟಿರ್ತೀನಿ. ಬೆಳಿಗ್ಗೆ ಟೈಮ್ ತಿನ್ಕೊಂಡ್ಬಿಟ್ರೆ ಖಾಲಿ ಹೊಟ್ಟೆಲಿ ಬೆಸ್ಟ್ ಅಂತ. ಹಾಗೆ ನಮಗೆ ಅವರು ಒಂದು ತಟ್ಟೆ ತೊಗೊಂಬರಕ್ಕೆ ಹೇಳಿದ್ರು, ಮತ್ತು ಸ್ಲೇಟ್ ತರಕ್ಕೆ ಅಕ್ಕಿ ಎಲ್ಲ ತೊಗೊಂಬರಕ್ಕೆ ಹೇಳಿದ್ರು ಮನೆಯಿಂದನೇ. ಸೊ ಹಾಗಾಗಿ ಅದನ್ನ ಕೂಡ ಎಲ್ಲ ಒಂದು ಕವರಲ್ಲಿ ಹಾಕಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೆ. ಪಾಪ ನಮ್ಮ ಮಿಯಾನ ಎಷ್ಟು ಜೋಶಲ್ಲಿ ಎದ್ಲು, ಯಾವುದೇ ಥರ ಆಟ ಮಾಡಿಲ್ಲ. ಎದ್ದೋಳು ಸ್ಕೂಲ್ಗೆ ಹೋಗ್ಬೇಕಂದಿದ ತಕ್ಷಣ ಎದ್ಬಿಟ್ಟು ಹೇಳಿದ ಮಾತೆಲ್ಲ ಕೇಳಿ ರೆಡಿ ಆದ್ಲು. ನಾವು ಬಂದು 1 ಗಂಟೆಲಿ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಅಕ್ಷತೆ ತಟ್ಟೆಗೆಲ್ಲ ಹಾಕಕ್ಕೆ ಹೇಳಿದ್ರು. ಮತ್ತು ಫಾದರ್ಸ್ ಲೆಫ್ಟ್ ಲ್ಯಾಪಲ್ಲಿ ಮಕ್ಕಳನ್ನ ಕುದಿಸ್ಕೋಬೇಕಂತೆ. ಹಾಗೆ ಇದು ಅರ್ಶಿನ ಕೊಂಬು ಕೂಡ ತರಕ್ಕೆ ಹೇಳಿದ್ರು. ಇನ್ನು ಕುಂದಿಸ್ಕೊಂಡ್ಬಿಟ್ಟು ಅವ್ರು ಹೇಳ್ದಂಗೆಲ್ಲ ಓಮ್ ಅಂತ ಬರೆಯೋಕ್ಕೆ ಹೇಳಿದ್ರು. ಓಮ್ ಅಂತ ಎಲ್ಲ ಬರೆಸಿ ಅವ್ರು ಹೇಳಿದ್ದು ಮಂತ್ರ ಎಲ್ಲ ಹೇಳಿಸಿದ್ರು. ಸೊ ಹೇಳ್ಬಿಟ್ಟು ಅಲ್ಲಿದ್ದ ಇಯಾನದು ಕ್ಲಾಸ್ ರೂಮ್ ಒಂದ್ಸರಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಇಯಾನ ಕೂಡ ತುಂಬ ಖುಷಿಯಾಗಿದ್ದು, ಹೇಗಿರುತ್ತೆ ಅವ್ಳ ಕ್ಲಾಸು, ಮತ್ತು ನೆಕ್ಸ್ಟ್ ಡೇ ಎಲ್ಲ ಇಲ್ಲಿಗೆ ಬರಬೇಕಲ್ವಾ ಅಂತ. ಸೊ ಚೆನ್ನಾಗಿತ್ತು ಎಲ್ಲ. CC ಕ್ಯಾಮ್ರಾ ಕೂಡ ಇತ್ತು. ಮಕ್ಕಳಿಗೆ ಆರಾಮಾಗಿ ಮಾನಿಟರ್ ಮಾಡ್ತಾ ಇರ್ತಾರೆ. ಮತ್ತು ಕ್ಯೂಟ್ ಪುಟಾಣಿ ಚೇರ್ಸ್ ಎಲ್ಲ ಇತ್ತು. ನಮ್ಮ ಮಿಯಾನಾಗೆ ತುಂಬ ಖುಷಿಯಾಗಿತ್ತು. ಅಲ್ಲ, ಅವಳು ಬರ್ತಿದ್ದಾಳ ಸ್ಕೂಲ್ಗೆ, ನೀನಾ? ಅವಳು ಎಕ್ಸೈಟ್ ಆಗಿದ್ದಾಳೆ, ನೀನು ಅಳ್ತಾ ಇದೆಯಲ್ಲ. ಈ ಕಡೆ ತಿರ್ಗೋ ಸ್ವಲ್ಪ. ಇಲ್ಲಿ ನೋಡಿದ್ದೆ. ಯಾನ ಕ್ಲಾಸ್ ರೂಮ್ಗೆ ಹೋಗಿ ಯಾನ ಕುತ್ಕೊಂಡಿದ್ದೆಲ್ಲ ನೋಡಿ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ ಸ್ಟಾರ್ಟ್ ಆಯಿತು. ಇನ್ನು ಅಲ್ಲಿದ್ದ ರಿಟರ್ನ್ ಹೋಗಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿದ್ದ ಮನೆಗೆ ಹೋದ್ವಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.